ಬುಡಾದಂತೆ ಬಳ್ಳಾರಿಯ ಬುಡಾದಲ್ಲಿಯೂ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಬುಡಾ ಅಧ್ಯಕ್ಷರ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ಸಿಡಿದೆದ್ದು ತನಿಖೆಯನ್ನ ನಡೆಸುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಏನಿದು ಹಗರಣ? ಈ ಸ್ಟೋರಿ ನೋಡಿ. ಮೂಡ ಆಯ್ತು, ಇದೀಗ ಬುಡಾ ಸರದಿ. ಬಳ್ಳಾರಿ ಪ್ರಾಧಿಕಾರದಲ್ಲೂ ಅಕ್ರಮದ ವಾಸನೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಮೂಡ ಸೈಟ್ ವ್ಯೂಹದಲ್ಲಿ ಸಿಲುಕಿ ಸಿಎಂ ಪತರಗುಟ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಮೂಡ ಸುಳಿಯಿಂದ ಹೊರಬರೋಕೆ ಸರ್ಕಾರ ಸರ್ಕಸ್ ಮಾಡ್ತಿರೋದರ ನಡುವೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಬುಡಾದಲ್ಲಿ ಅಕ್ರಮದ ಕಮಟು ವಾಸನೆ ಮೂಗಿಗೆ ಬಡಿದಿದೆ. ದಿನಾಂಕ 7/3/2024 ಮತ್ತು ದಿನಾಂಕ 8/7/2024 ಈ ಎರಡು ಸಾಮಾನ್ಯ ಸಭೆಯ ನಡವಳಿಗಳಲ್ಲಿ ನಿರ್ಣಯ ಮಾಡಬೇಕಾದ್ರೆ ಅವ್ಯವಹಾರವಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂದಿರುವಂಥ ದೂರುಗಳ ಆಧಾರದ ಮೇಲೆ ಸರ್ಕಾರದಿಂದ 7 ದಿನಗಳಲ್ಲಿ ತನಿಖೆ ಮಾಡಿ ಕಡತ ಮಂಡಿಸುವಂತೆ ಆದೇಶ ಆಗಿರುತ್ತೆ. ಅದರಂತೆ ಆಯುಕ್ತಾಲಯ, ನಗರ ಮತ್ತು ಗ್ರಾಮಾಂತರ ಯೋಜನೆಗಳ ಇಲಾಖೆ ಬೆಂಗಳೂರವರು ಒಂದು ತಂಡವನ್ನು ರಚನೆ ಮಾಡಿ 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಈ ಅಕ್ಟೋಬರ್ ನಲ್ಲಿ 3 ದಿನದಲ್ಲಿ ತನಿಖೆ ಮಾಡಿ ವರದಿ ನೀಡುವಂತೆ ಸೂಚಿಸಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದ್ದ ಹಾಗೇನೆ ಸುಮಾರು 1 ವರ್ಷದಿಂದ ಖಾಲಿ ಇದ್ದ ಬುಡಾ ಅಧ್ಯಕ್ಷ ಸ್ಥಾನದ ಹುದ್ದೆಗೆ ಕಳೆದ ಫೆಬ್ರವರಿ 28ರಂದು ಡಿಕೆಶಿ ಆಪ್ತ ಜೆಎಸ್ ಆಂಜನೇಯಲೂರನ್ನ ನೇಮಿಸಿತ್ತು. ಈಗ ಬುಡಾದಲ್ಲಿ ನಿವೇಶನ ರಚನೆ, ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಶಾಸಕರಾದ ನಾರಾ ಭರತ್ ರೆಡ್ಡಿ, ಜೆಎನ್ ಗಣೇಶ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹೌದು, ಸಾರ್ವಜನಿಕರ ದೂರುಗಳ ಆಧಾರದ ಮೇಲೆ ಸನ್ಮಾನ್ಯ ಶಾಸಕರುಗಳ ದೂರಿನ ಆಧಾರದ ಮೇಲೆ ಸರ್ಕಾರ ಆದೇಶವನ್ನು ಮಾಡಿರುತ್ತೆ. ಬಳ್ಳಾರಿ ನಗರ ಕ್ಷೇತ್ರ ಮತ್ತು ಕಂಪ್ಲಿ ಕ್ಷೇತ್ರದ ಶಾಸಕರು ಕೂಡ ಸಾರ್ವಜನಿಕರ ದೂರುಗಳನ್ನು ಆಧರಿಸಿ ಬರೆದಿರುತ್ತಾರೆ. ಹಾಗಾದ್ರೆ ಬುಡಾ ವಿರುದ್ಧ ಯಾವೆಲ್ಲ ಆರೋಪಗಳು ಇವೆ ಅನ್ನೋದನ್ನ ನೋಡುವುದಾದ್ರೆ, ಮೂಡಾದಂತೆ ಬುಡಾದಲ್ಲೂ ಅಕ್ರಮದ ಆರೋಪ ಕೇಳಿ ಬಂದಿದೆ. ಬುಡಾ ಸಭೆಯ ನಡಾವಳಿಯಲ್ಲಿ ಸಾಕಷ್ಟು ಅಕ್ರಮ ನಡೆಸಲಾಗಿದೆ ಅನ್ನೋ ಆರೋಪ ಚರ್ಚೆಗೆ ಗ್ರಾಸವಾಗಿದೆ. ಮಾರ್ಚ್ 7 ಹಾಗೂ ಜುಲೈ 8ರಂದು ಸಭೆಯ ನಡಾವಳಿಯಲ್ಲಿ ಅಕ್ರಮ ಮಾಡಲಾಗಿದೆ. ಅಧ್ಯಕ್ಷರು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ನಿಯಮ ಮೀರಿ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಲೋಕಾಯುಕ್ತ ದಾಳಿ ವೇಳೆ ಅಧಿಕಾರಿಗಳು ಟ್ರ್ಯಾಪ್ ಆಗಿದ್ದಾರೆ. ಅಕ್ರಮ ನಡೀತಾ ಇರೋದರ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದ್ದು ತನಿಖೆ ನಡೆಸಿ ಸಭೆಯ ನಡಾವಳಿ ರದ್ದುಪಡಿಸುವಂತೆ ಶಾಸಕರಾದ ನಾರಾ ಭರತ್ ರೆಡ್ಡಿ, ಜೆಎನ್ ಗಣೇಶ್ ದೂರು ನೀಡಿದ್ದಾರೆ. ಶಾಸಕರು ದೂರು ನೀಡ್ತಾ ಇದ್ದ ಹಾಗೇನೆ ಅಲರ್ಟ್ ಆದ ಸರ್ಕಾರ ತನಿಖೆಗೆ ಧಾರವಾಡ ವಲಯ ಕಚೇರಿಯ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಪರ ನಿರ್ದೇಶಕರ ನೇತೃತ್ವದ ಸಮಿತಿ ರಚಿಸಲಾಗಿದೆ. ವರದಿ ನೀಡಿದ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬೀಳಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಾಡ್ತೀವಿ ಅಂತ ಹೇಳಿದ್ರು, ಹೀಗಾಗಿ ನಾನು FIR ಮಾಡಿಸ್ತಿಲ್ಲ. ವಿರುದ್ಧ FIR ಮಾಡಿಸ್ತಿಲ್ಲ. ನನಗೆ ಅವರು ಬಡದಲ್ಲಿ ಹೊಡಿತಕ್ಕೆ ನನಗೆ ಆರಾಮ ಮಾಡಿಸ್ಲಿಲ್ಲ. ಈ ಕಡೆ ಹಾಸ್ಪಿಟ್ಲಿಗೆ ಬಂದ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಅದೇ FIR ಮಾಡೋದ್ರ ಬಗ್ಗೆ FIR ಏನು ಮಾಡಿದ್ರು. ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗೂ ಹೇಳಿ ಹೋಗಿದ್ರು, ನೀನು FIR ಮಾಡಿಸಿದ್ರೆ ನೀನು ಬಿಡಲ್ಲ. ಇನ್ನು ಘಟನೆ ಕುರಿತು ನ್ಯಾಯವಾದಿ ಮಿತೇಶ್ ಪಟ್ಟಣ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ವಿವಾದಿತ ಪ್ರಕರಣದ ಕುರಿತು ಮಾಹಿತಿ ಕೇಳಿದ್ದಕ್ಕೆ ಸರಿಯಾಗಿ ಮಾಹಿತಿ ನೀಡಿಲ್ಲ, ಇದರಿಂದಾಗಿ ನೂಕುನುಗ್ಗಲು ಆಗಿದ್ದು ಸತ್ಯ, ಆದರೆ ನಾನು ಹಲ್ಲೆ ಮಾಡಿಲ್ಲ ಅಂತ ಸಮಜಾಯಿಸಿ ಕೊಟ್ಟರು. ಈಗ ನಾವು ಹೋದಂತವರು 3 ಮಂದಿ ವಕೀಲರು, ಒಬ್ಬರು 20 ವರ್ಷ ಪ್ರಾಕ್ಟೀಸ್ ಮಾಡಿದಂಥ ಶಿಶಿಬಾಡಿ ವಕೀಲರು, ನಮ್ಮದು 10-12 ವರ್ಷ ಪ್ರಾಕ್ಟೀಸ್ ಆದಂಥ ನಾವು, ನಮ್ಮ ಜೋಡಿ ನಮ್ಮ ಜೂನಿಯರ್ ವಕೀಲರು, ಬಂಗಾರ ವಕೀಲರು ಬಂದಿದ್ರು. ಈಗ ನಮ್ಮ ಎಲ್ಲ ವಕೀಲರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಈಗ ದೊಡ್ಡ ನನಗೆ ಅಷ್ಟಲ್ಲ, ಎಲ್ಲ ವಕೀಲರ ಸಮುದಾಯಕ್ಕೆ ಹಲ್ಲೆ ಆದಾಗಿದ್ದು. ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೇಳಕ್ಕೆ ಹೋಗಿದ್ದೆವು, ನಮ್ಮ ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ. ಈ ಬೆನ್ನಲ್ಲೇ ಮುಖ್ಯಾಧಿಕಾರಿ ಮೇಲಿನ ಹಲ್ಲೆಯನ್ನು ಖಂಡಿಸಿ ಅಥಣಿ ಪುರಸಭೆ ಪೌರ ಕಾರ್ಮಿಕರು ದಿಢೀರ್ ಪ್ರತಿಭಟನೆ ನಡೆಸಿ ವಕೀಲರ ಬಂಧನಕ್ಕೆ ಆಗ್ರಹಿಸಿದ್ರು. ಒಟ್ನಲ್ಲಿ ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಹೀಗೆ ಅಸಭ್ಯ ವರ್ತನೆ ತೋರಿದ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಹಲೋ ನಮಸ್ತೆ.
ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯಾ ರಮೇಶ್. ಬಡವರು ಹಸಿವನ್ನ ನೀಗಿಸುವುದಕ್ಕೆ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಿದೆ. ಆದರೆ ಇಲ್ಲಿ ಬಡವರ ಹೊಟ್ಟೆಯನ್ನ ಸೇರಬೇಕಾದಂತಹ ಅನ್ನಭಾಗ್ಯ ಅಕ್ಕಿ ದಂಧೆಕೋರರ ಪಾಲಾಗ್ತಾ ಇದೆ. ಅಕ್ಕಿ ಸಾಗಿಸಲು ಖದೀಮರು ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಖದೀಮರ ಆ ಕರಾಮತ್ತು ಏನು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಗದಗ ಬೆಟಗೇರಿಯಲ್ಲಿ ಅಕ್ರಮ ಅಕ್ಕಿ ದಂಧೆ. ಹುರಿಕಡಲೆ ಚೀಲದಲ್ಲಿ ಅನ್ನಭಾಗ್ಯ ಅಕ್ಕಿ ಪತ್ತೆ. ಅನ್ನಭಾಗ್ಯ ಯೋಜನೆಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಬಡವರು ಹಸಿವಿನಿಂದ ಬಳಲಬಾರದು ಅಂತ ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿದೆ. ಆದರೆ ಅಕ್ಕಿ ದಂಧೆಕೋರರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ಬಡವರಿಗೂ ಕೊಡುವ ಅಕ್ಕಿ ಮೇಲೂ ಕೂಡ ನುಂಗುಬಾಕರ ಕಣ್ಣು ಬಿದ್ದಿದೆ. ಹೌದು, ಗದಗ ಬೆಟಗೇರಿಯ ನರಸಾಪುರ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಶ್ರೀ ಗೋಡಚಿ ವೀರಭದ್ರೇಶ್ವರ ಪುಟಾಣಿ ಇಂಡಸ್ಟ್ರಿಯಲ್ ಹೆಸರಿನ ನಂದಿ ಬ್ರ್ಯಾಂಡ್ ಹುರಿಕಡಲೆ ಚೀಲದಲ್ಲಿ ಅಕ್ಕಿಯನ್ನು ಸಂಗ್ರಹಿಸಿ ಸಾಗಾಟ ಮಾಡ್ತಿದ್ದ ಬೆಳಕಿಗೆ ಬಂದಿದೆ. ಸದ್ಯ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ದಾಳಿ ಮಾಡಿದೆ. 61,000 ಮೌಲ್ಯದ ಸುಮಾರು 52 ಚೀಲದಲ್ಲಿ 18 ಕ್ವಿಂಟಲ್ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಈವರೆಗೆ ಅಕ್ಕಿ ವಾರಸುದಾರರು ಯಾರು ಅಂತ ಪತ್ತೆಯಾಗಿಲ್ಲ. ಆದರೆ ಗೋದಾಮು ಮಾಲೀಕ SL ಗದಗ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. KIDB ಪ್ಲಾಟ್ ನಂಬರ್ 3 ನರಸಾಪುರ ಗದಗ ಇಲ್ಲಿ ಸುಮಾರು 18 ಕ್ವಿಂಟಲ್ 15 kg ಅಕ್ಕಿ ಅನಧಿಕೃತವಾಗಿ ಅಕ್ಕಿ ಸ್ಟೋರ್ ಮಾಡಿದರು. ಸೊ ಅದನ್ನು ಅಕ್ಕಿ ಏನು ಮಾಡ್ತಾ ಇದ್ದು ಅಂದರೆ ಬೇರೆ ಬ್ರ್ಯಾಂಡಲ್ಲಿ ನಂದಿ ಬ್ರ್ಯಾಂಡಲ್ಲಿ ಮಿಕ್ಸ್ ಮಾಡಿ ಅದನ್ನು ಬೇರೆ ಕಡೆ ಸಾಗಣೆ ಮಾಡೋ ಕೃತ್ಯ ನಡೆದಿತ್ತು. ಅದರ ಮೇಲೆ ನಮ್ಮ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ದಾಳಿ ಮಾಡಿ ವಶಪಡಿಸಿಕೊಂಡಿದ್ದಾರೆ ಮತ್ತು FIR ಕೂಡ ಆಗಿದೆ ನಿನ್ನೆ ಅದರ ಮೇಲೆ. ಒಟ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಮೇಲೂ ಕಣ್ಣು ಹಾಕಿದ್ದ ನುಂಗುಬಾಕರು ಸಿಕ್ಕಿಬಿದ್ದಿದ್ದಾರೆ. ಆದರೆ ಈ ದಂಧೆಯ ಕಿಂಗ್ ಪಿನ್ ಯಾರು, ಎಲ್ಲಿಗೆ ಸಾಗಾಟ ಮಾಡಲಾಗ್ತಿತ್ತು ಎನ್ನುವುದು ತನಿಖೆ ಬಳಿಕವಷ್ಟೇ ತಿಳಿದು ಬರಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ. ತುಂಗೆ ಮಲಿನವಾಗ್ತಿದ್ದಾಳೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತುಂಗ ಉಳಿಸಿ ಅಭಿಯಾನವನ್ನು ಹಮ್ಮಿಕೊಂಡು ನಿರಂತರ ಸುದ್ದಿಯನ್ನು ಮಾಡಿತ್ತು. ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಎಚ್ಚರಿಸುವ ಕೆಲಸವನ್ನು ಮಾಡಿತ್ತು. ಇದೀಗ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ತುಂಗಾ ಮಾಲಿನ್ಯ ತಡೆಗಟ್ಟಲು ಸಮಿತಿ ರಚನೆ. ಗಂಗಾ ಸ್ನಾನ ತುಂಗಾ ಪಾನ ಎನ್ನುವ ನಾಣ್ಣುಡಿ ಇದ್ರೂ ಇದಕ್ಕೆ ತದ್ವಿರುದ್ಧವಾಗಿ ತುಂಗಾ ನದಿಗೆ ತ್ಯಾಜ್ಯಗಳೆಲ್ಲ ಸೇರಿ ಕಲುಷಿತಗೊಂಡಿತ್ತು. ಹೀಗಾಗಿ ತುಂಗಾ ನದಿ ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ಸುದ್ದಿ ಬಿತ್ತರಿಸಿ ತುಂಗಾ ಉಳಿಸಿ ಅಭಿಯಾನ ಕೈಗೊಂಡಿತ್ತು. ಸದನದಲ್ಲೂ ನಮ್ಮ ಸುದ್ದಿ ಭಾರಿ ಸದ್ದು ಮಾಡಿತ್ತು. ಸದ್ಯ ಎಚ್ಚೆತ್ತ ಸರ್ಕಾರ ಇದೀಗ ತುಂಗಾ ಮಾಲಿನ್ಯ ತಡೆಗಟ್ಟುವ ಕುರಿತು ಕ್ರಮ ಕೈಗೊಂಡಿದೆ. ತುಂಗಾ ನದಿಗೆ ಸೇರ್ತಿರುವ ತ್ಯಾಜ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮಿತಿಯನ್ನ ರಚಿಸಿದೆ. ತುಂಗಾ ನದಿಯ ಜೀರ್ಣೋದ್ಧಾರ ಹಾಗೂ ಅದನ್ನ ಮತ್ತೆ ಜೀವಂತಗೊಳಿಸುವ ಕುರಿತಂತೆ ಅಧ್ಯಯನಕ್ಕೆ 15 ಜನ ಹಿರಿಯ ಅಧಿಕಾರಿಗಳ ಸಮಿತಿ ರಚಿಸಿ ಆದೇಶ ಹೊರಡಿಸಿದೆ. ಕೊನೆಗೂ ರಿಪಬ್ಲಿಕ್ ವರದಿಗೆ ಸರ್ಕಾರ ಅಲರ್ಟ್ ಆಗಿದ್ದಾಯ್ತು. ಸಮಿತಿ ರಚನೆ ಮಾಡಿದ್ದು ಆಯ್ತು. ಕೂಡಲೇ ಸಮಿತಿಯ ಅಧಿಕಾರಿಗಳು ತುಂಗಾ ನದಿ ಮಲಿನವಾಗ್ತಿರೋದನ್ನ ತಡೆಯೋಕೆ ಶಾಶ್ವತ ಪರಿಹಾರ ಒದಗಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್.